ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ರುಚಿಯಾದಂಥ ಮನೆಯಲ್ಲಿ ಹೆಲ್ದಿಯಾದಂಥ ಈ ಧಾರವಾಡ ಪೇಡ ಮಾಡ್ತಾಯಿದ್ದೀನಿ. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅದಕ್ಕೆ ಮೊದಲು ಈ ಧಾರವಾಡ ಪೇಡಕ್ಕೆ ನಾವು ಬೂರಾ ಸಕ್ರೆ ಅಂತ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನಿಲ್ಲಿ ಒಂದು ದಪ್ಪ ತಳದ ಕಡಾಯಿ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಮತ್ತು 3/4 ಕಪ್ದಷ್ಟು ಸಕ್ರೆ ತೊಗೊಂಡಿನಿ. ಅದು ಹಾಕ್ಕೊಂಡು ನಂತರ ಅದಕ್ಕೆ ನಾನಿಲ್ಲಿ 1 ಕಪ್ದಷ್ಟು ನೀರು ಹಾಕ್ಕೊಂಡು ಅದು ಸಕ್ರೆ ಕರಗೋವರೆಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ, ಸಕ್ರೆ ಕರಗೋ ಮುಂದೆ ಸ್ವಲ್ಪ ಮೊದಲು ಹೊಲಸು ಅನ್ನಿಸ್ತದೆ. ನೆಕ್ಸ್ಟ್ ಅದನ್ನು ಏನಾಗ್ತದೆ, ಟ್ರಾನ್ಸ್ಪರೆಂಟ್ ಆಗಿ ಈ ರೀತಿ ಬುರುಗ್ ಆಗಕ್ಕೆ ಶುರು ಮಾಡ್ತದೆ. ನೋಡಿರಿ, ಈ ರೀತಿ ಬುರುಗಾಗ್ತದೆ. ಹಿಂಗೆ ಸ್ವಲ್ಪ ಥಿಕ್ನೆಸ್ ಬರೋಣೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ಬೇಕು. ಈ ಸ್ಟೇಜ್ದಾಗ ನೋಡಿರಿ, ಇದು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಹಾಗೆ ಕೈ ಬಿಡಲಾರ್ದೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ, ಇದು ಹಾಗೆ ನಾವು ಕಲಿಸ್ಕೋತ ಹೋದಂಗೆ ತಾನೇ ಉದುರಾಕೋತ ಚೆನ್ನಾಗಿ ಬೂರಾ ಸಕ್ರೆ ಆಗ್ತದೆ. ನೋಡಿರಿ, ನೀವು ನೋಡ್ತಾ ಇರಬೇಕು ವಿಡಿಯೋದಾಗ ಈ ರೀತಿ ಉದುರಾಗ್ಬಿಡ್ತದೆ. ನೋಡಿರಿ, ಈ ರೀತಿ ಉದುರಾದ್ಮೇಲೆ ಸ್ವಲ್ಪ ಗಂಟಾಗಿರ್ತದೆ. ನೀವು ಅದನ್ನು ಹೀಗೆ ಚಮಚಲ್ಲೇರೆ ಸ್ಮ್ಯಾಶ್ ಮಾಡ್ಬೋದು. ನಾ ಇಲ್ಲೊಂದು ಬಟ್ಲ ತೊಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ನಾವು ಇದನ್ನು ಸೋಸ್ಕೋಬೇಕು. ನಿಮ್ಮ ಮನೆಯ ಸೋಸು ಚಾಳ್ನಿ ಇತ್ತಂದ್ರೆ ಅದರಲ್ಲೇ ನೀವು ಸೋಸ್ಕೋರಿ. ನೋಡಿರಿ, ಈ ರೀತಿ ನಾನು ಇದನ್ನು ಸೋಸ್ಕೊಂಡು ಸೈಡಲ್ಲಿ ತೆಗೆದಿಟ್ಟಿನಿ. ಇದೇ ಬೂರಾ ಸಕ್ರೆ. ನೆಕ್ಸ್ಟ್ ಅದೇ ಕಡಾಯಿಗೆ, ದಿಪ್ ತಳದ ಕಡಾಯಿಗೆ ನಾನಿಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಮತ್ತು 2 ಕಪ್ದಷ್ಟು ಮಿಲ್ಕ್ ಪೌಡ್ರ್. ನೀವೇನು ಅಂಗನವಾಡಿ ಒಳಗೆ ಕೊಡ್ತಾರಲ್ಲ ಅದನ್ನು ತೊಗೋಬೋದು. ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡ್ರ್ ತೊಗೊಂಡಿನಿ. ನೋಡ್ರಿ, ಇಲ್ಲಿ 2 ಕಪ್ದಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ಲೋ ಫ್ಲೇಮಿಟ್ಟು ಹುರ್ಕೋಬೇಕು. ಇದು ಹುರ್ಕೋಬೇಕಂದ್ರೆ ಸ್ವಲ್ಪ ಪೇಷನ್ಸೇ ಬೇಕಾಗ್ತದೆ. ಭಾಳ ಟೈಮ್ ಹಿಡಿತದೆ. ಇದು ಭಾಳ ಪೇಷನ್ಸ್ ಇಟ್ಟು ಚೆನ್ನಾಗಿ ಒಟ್ಟು ಕೈ ಬಿಡ್ಲಾರ್ದಂಗೆ ಈ ರೀತಿ ಕಲರ್ ಚೇಂಜ್ ಹಾಕೋತ ಹೋಗ್ತದೆ. ನಾವು ಹುರ್ಕೊಂಡಂಗೆ ಒಟ್ಟು ಕೈ ಬಿಡಬಾರ್ದು. ನೋಡಿರಿ, ಯಾವ ರೀತಿ ಕಲರ್ ಚೇಂಜ್ ಆಗಿದೆ. ಈ ರೀತಿ ಆದಮೇಲೆ ನಾನಿಲ್ಲಿ 1 ಕಪ್ದಷ್ಟು ಹಾಲು ತೊಗೊಂಡಿನಿ. 2 ಕಪ್ಪಿಗೆ ಹಾಗೆ ಸ್ವಲ್ಪ ಹಾಲು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಒಮ್ಮೆಗಲೇ ಇಷ್ಟು ಹಾಲು ಹಾಕಬೇಡ್ರಿ. ಸ್ವಲ್ಪ ಬ್ಯಾಚ್ ಮಾಡಿಕೊಂಡು ಈ ರೀತಿ ಹಾಕಿ ಚೆನ್ನಾಗಿ ಅದು ಲಂಪ್ಸ್ ಆಲಾರ್ದಂಗೆ ಚೆನ್ನಾಗಿ ಕಲಿಸ್ಕೋತೋರಿ. ನೋಡಿರಿ, ಈ ರೀತಿ ಆದಮೇಲೆ ನಾವು ಇದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗೇನು ಬೂರಾ ಸಕ್ರೆ ಅಂದೇವಲ್ಲ, ನಾನಿಲ್ಲಿ 1 ಕಪ್ದಷ್ಟು ಫುಲ್ಲ ಬೂರಾ ಸಕ್ರೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಒಂದು 5 ನಿಮಿಷ ಆರಕ್ಕೆ ಬಿಡಬೇಕು. ನೋಡಿರಿ, ಆರದ್ಮೇಲೆ ಎಷ್ಟು ಚಂದ ಕಲರ್ ಬಂದದ್ದು. ನೋಡಿರಿ, ನಾವೀಗ ಇದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ದಾಗ ನಾವು ಈ ರೀತಿ ಇದನ್ನು ಪೇಡ ಮಾಡ್ಕೋಬೋದು. ನೀವು ರೌಂಡ್ ಬೇಕಂದ್ರೆ ರೌಂಡು. ನಾನಿಲ್ಲಿ 2 ಥರ ಮಾಡ್ಕೊಂಡೀನಿ. ಒಂದು ಸಿಲಿಂಡ್ರಿಕಲ್ಲ ಮತ್ತು ಇನ್ನೊಂದು ನಾನು ರೌಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಧಾರವಾಡ ಪೇಡಕ್ಕೆ ಪ್ರಾಪರ್ ಯಾವುದೇ ಶೇಪ್ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕು, ದೊಡ್ಡದು ಸಣ್ಣದು ಯಾವ ರೀತಿ ಬೇಕು ಮಾಡ್ಕೋಬೋದು. ನೋಡ್ರಿ, ಇಲ್ಲಿ ನಾನು ಇಲ್ಲೊಂದು 3 ತೋರ್ಸಾಕತ್ತೀನಿ. ಎಷ್ಟು ಚೆನ್ನಾಗಿ ಬಂದದ. ರುಚಿನೂ ಅಷ್ಟೇ ಸೂಪರಾಗಿತ್ತು. ನೀವು ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ, ನಾನಿಲ್ಲಿ ರೌಂಡ್ ಶೇಪ್ನು ಮಾಡ್ಕೊಂಡೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೀವು ಫಸ್ಟ್ ಟೈಮೇ ಮಾಡ್ಕೊಂಡ್ರೂ ಸೂಪರಾಗಿ ಬರ್ತದೆ. ಅದನ್ನು ಹೇಳಿದ್ದು ಇನ್ಸ್ಟ್ರಕ್ಷನ್ನ ಚೆಂದಂಗೆ ಫಾಲೋ ಮಾಡ್ಕೋತೋರಿ. ಅಂದರೆ ನಿಮ್ಮದು ಇದೇನು ಆ ಬೇಕ್ರಿಗಿಂತ ಉತ್ತಮವಾದಂಥ ಪೇಡೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು.